ಕಳೆದ ಕೆಲವು ತಿಂಗಳಿಂದ ತೀವ್ರ ಹೊಟ್ಟೆ ನೋವೆಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಮಹಿಳೆಯೊಬ್ಬಳ ಹೊಟ್ಟೆಯಿಂದ ವೈದ್ಯರು ಭಾರೀ ತೂಕದ ಗೆಡ್ಡೆಯನ್ನು ಹೊರತೆಗೆದಿದ್ದಾರೆ. ಶೈಲಜಾ ಎಂಬ 42ರ ಪ್ರಾಯದ ಮಹಿಳೆಗೆ ಅನೇಕ ತಿಂಗಳಿಂದ ತೀವ್ರ ಹೊಟ್ಟೆ ನೋವು ಕಾಡುತ್ತಿತ್ತು. ಆಕೆ ವಿರಾಜಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಳು. ಆಸ್ಪತ್ರೆ ಸರ್ಜನ್ ಡಾಕ್ಟರ್ ವಿಶ್ವನಾಥ್ ಸಿಂಪಿ ಅವರು ಸ್ಕ್ಯಾನಿಂಗ್ ಮೂಲಕ ಮಹಿಳೆ ಹೊಟ್ಟೆಯನ್ನು ಪರೀಕ್ಷಿಸಿದಾಗ ಗೆಡ್ಡೆ ಬೆಳೆದಿರುವುದು ಗೊತ್ತಾಗಿದೆ. ವೈದ್ಯರಾದ ಡಾಕ್ಟರ್ ರಾಕೇಶ್ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಕಸ್ತೂರಿ ಅವರ ಸಹಕಾರದಿಂದ ಡಾಕ್ಟರ್ ವಿಶ್ವನಾಥ್ ಸಿಂಪಿ ಅವರು ಶಸ್ತ್ರಚಿಕಿತ್ಸೆ ಮೂಲಕ ಮಹಿಳೆ ಹೊಟ್ಟೆಯಿಂದ ಬರೋಬ್ಬರಿ 6 ಕೆಜಿಗೂ ಅಧಿಕ ತೂಕದ ಗೆಡ್ಡೆಯನ್ನು ಹೊರತೆಗೆದಿದ್ದಾರೆ. ಶಸ್ತ್ರಚಿಕಿತ್ಸೆಯ ಬಳಿಕ ಶೈಲಜಾ ಆರೋಗ್ಯವಾಗಿದ್ದಾರೆ. ನಮ್ಮ ಸಾರ್ವಜನಿಕ ಆಸ್ಪತ್ರೆ ವಿರಾಜಪೇಟೆಯಲ್ಲಿ ಶೈಲಜಾ ಅನ್ನುವ 42 ವರ್ಷದ ಹೆಣ್ಣುಮಗಳು ಹೊಟ್ಟೆ ನೋವು ಹಾಗೂ ಹೊಟ್ಟೆ ದಪ್ಪ ಆಗುತ್ತೆ ಅಂತ ಹೇಳಿ ಬಂದಿದ್ಲು. ಅವಳನ್ನು ಪರೀಕ್ಷಿಸಲಾಗಿ ಅವಳಿಗೆ ಗರ್ಭಕೋಶದಲ್ಲಿ ಗಡ್ಡೆ ಇರುವುದು ಕಂಡು ಬಂತು. ಆ ಗರ್ಭಕೋಶದ ಗಡ್ಡೆ ಇರೋದು ಸುಮಾರು ಕೆಳಹೊಟ್ಟೆಯಿಂದ ಮೇಲೆ ಹೊಕ್ಕಳ ತನಕನೂ ಕೂಡ ಅದು ಗಡ್ಡೆ ಇತ್ತು. ನಾವು ಓಪನ್ ಮಾಡಿಬಿಟ್ಟು ಅದನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡಿದಾಗ ಸುಮಾರು ಒಂದು 5 ರಿಂದ 6 ಕೆಜಿಯಷ್ಟು ಗಡ್ಡೆ ನಿಮ್ಗೆ ತೋರಿಸ್ತಾ ಇದ್ದೇನೆ. ಇದು 5 ರಿಂದ 6 ಕೆಜಿ ಇರ್ತದೆ. ಹಾಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಿರ್ತೇವೆ. ಈ ಶಸ್ತ್ರಚಿಕಿತ್ಸೆಗೆ ಡಾಕ್ಟರ್ ರಾಕೇಶ್, ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವಿಶ್ವನಾಥ್ ಶಿಂಪಿ ಶಸ್ತ್ರಚಿಕಿತ್ಸಕರು ಹಾಗೂ ಡಾಕ್ಟರ್ ಕಸ್ತೂರಿ ಅರವಳಿಕೆ ತಜ್ಞರು ಮತ್ತು ಹಾಗೂ ಸಿಬ್ಬಂದಿಗಳಾದ ಶರೀರ್ ಮತ್ತು ಗೀತಾ ಇವರ ಒಂದು ಸಹಯೋಗದಿಂದ ಇವತ್ತು ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಶಸ್ತ್ರಚಿಕಿತ್ಸೆ ನಂತರ ಶೈಲಜಾ ಅವರ ಆರೋಗ್ಯವಾಗಿದ್ದು, ಇದು ಒಂದು ಇಷ್ಟು ದೊಡ್ಡ ಗಡ್ಡೆ ಇರೋದು ತುಂಬ ರೇರ್ ಸಂಗತಿ ಆಗಿರ್ತದೆ. ಏನಂತ ಹೇಳ್ತಾರೆ, ಅಪರೂಪದ ಸಂಗತಿ ಆಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದನ್ನು ನಾವು ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನೆರವೇರಿಸಿದ್ದೇವೆ ಅಂತ ಹೇಳಲು